graduation hall and promise that as a graduate of Navachepana Degree College, myself with honesty and integrity, taking responsibility ವರ್ಷದ ಪದವಿ ಕಾರ್ಯಕ್ರಮ ನೀವು ತಂದುಕೊಂಡಿದ್ದೀವಿ. ಮೊದಲನೇದಾಗಿ ನಾವು 1997-98ರಲ್ಲಿ ನಾವು ಸ್ನೇಹಿತರೆಲ್ಲ ಸೇರಿಕೊಂಡು ಬಂಗಾರಪೇಟೆಯಲ್ಲಿ ನಾವು ಶಿಕ್ಷಕರಾಗಿ ಬೇರೆ ಕಡೆ ಕೆಲಸ ಮಾಡಿ ನಾವು ಯಾಕೆ ಒಂದು ಸಂಸ್ಥೆ ಮಾಡಬಾರದು, ಬಂಗಾರಪೇಟೆಯಲ್ಲಿ ಒಂದು ಉತ್ತಮವಾದಂಥ ವಿದ್ಯಾಸಂಸ್ಥೆಯನ್ನು ಕಟ್ಟೋಣ ಅನ್ನೋ ರೀತಿಯಲ್ಲಿ ನಾವು ಮನಸ್ಸು ಮಾಡಿ 97-98ರಲ್ಲಿ 230 ವಿದ್ಯಾರ್ಥಿಗಳೊಂದಿಗೆ ಶಾಲೆಯನ್ನು ಪ್ರಾರಂಭಿಸಿ 1920ಗೆ ಪ್ರೌಢಶಾಲಾ ವಿಭಾಗದಲ್ಲಿ 1400 ವಿದ್ಯಾರ್ಥಿಗಳು, ಹಾಗೆ PUC ವಿಭಾಗದಲ್ಲಿ 300 ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಅದೇ ರೀತಿಯಾಗಿ 18-19ವರೆಗೂ ನಮ್ಮ PUCಯಲ್ಲಿ ಆರ್ಟ್ಸ್ ವಿಭಾಗ 150 ವಿದ್ಯಾರ್ಥಿಗಳಿರ್ತಾ ಇದ್ರು. ಕಾಲಕ್ರಮೇಣ ಪ್ರೌಢಶಾಲಾ ವಿಭಾಗದಲ್ಲಿ ಕನ್ನಡ ಮಾಧ್ಯಮ ಹಾಗೂ PU ವಿಭಾಗದಲ್ಲಿ ಆರ್ಟ್ಸ್ ಕನ್ನಡ ಮಾಧ್ಯಮ ಮಾಯ ಆಗೋಯ್ತು. ಕರ್ನಾಟಕದಲ್ಲಿ ಕನ್ನಡಕ್ಕೆ ಅನ್ಯಾಯ ಆಯಿತು. ಹಾಗಾಗಿ ಏನು ಮಾಡೋದು ಅಂತ ಅದನ್ನು ಕ್ಲೋಸ್ ಮಾಡಿ ಹಾಗೆ ಕಂಪ್ಯೂಟರ್ ಸೈನ್ಸ್ ತಗೊಂಡ್ವಿ 19ರಲ್ಲಿ. ಅದೇ ವರ್ಷ ನಾವು ಡಿಗ್ರಿ ಮಾಡೋಣ ಪೋಷಕರು ಒತ್ತಾಯ ಮಾಡಿದ್ರು. ನಮ್ಮ ವಿದ್ಯಾರ್ಥಿಗಳು PUC ಆದಮೇಲೆ ಗೌರ್ಮೆಂಟ್ ಕಾಲೇಜು ಹೋಗ್ತಾರೆ,
ಅಥವಾ ಕೋಲಾರ ಹೋಗ್ತಾರೆ, ನೀವೇ ಯಾಕೆ ಮಾಡಬಾರ್ದು? ನೀವು ಉತ್ತಮವಾದಂಥ ಒಂದು ಸೇವೆ ಸಲ್ಲಿಸ್ತಾ ಇದ್ದೀರಾ, ಅತಿ ಕಡಿಮೆ ಶುಲ್ಕದಲ್ಲಿ ಎಲ್ಲರಿಗೂ ನ್ಯಾಯ ಸಿಕ್ಕೋ ರೀತಿಯಲ್ಲಿ ಎಲ್ಲರೂ ಇಲ್ಲಿ ಕೆಲ ವರ್ಗದವರಿದ್ದಾರೆ, ಮಧ್ಯಮ ವರ್ಗದವರಿದ್ದಾರೆ, ಎಲ್ಲರಿಗೂ ಕೂಲಿ ಕಾರ್ಮಿಕರಿಗೆ, ರೈತರಿಗೆ, ವ್ಯಾಪಾರಸ್ಥರಿಗೆ ಎಲ್ರಿಗೂ ಅನುಕೂಲ ಆಗುವ ರೀತಿಯಲ್ಲಿ ನೀವು ಶುಲ್ಕವನ್ನು ಫೀಸನ್ನು ತಗೊಳ್ತಾ ಇದ್ದೀರಾ, ಇಲ್ಲ ಯಾಕೆ ಡಿಗ್ರಿ ಮಾಡಬಾರ್ದು ಅಂತ ಒತ್ತಾಯ ಮಾಡಿ ಆ ಒಂದು ದೃಷ್ಟಿಯಿಂದ ನಾವಿಲ್ಲಿ ಸೇವಾ ಮನೋಭಾವನೆ ಇಟ್ಕೊಂಡು ಶಾಲೆ ಪ್ರಾರಂಭ ಮಾಡಿದ್ದೀವಿ, ವಿದ್ಯಾದಾನ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಸರ್ವಿಸ್ ಮೈಂಡ್ ಇಲ್ಲ. ಎಲ್ಲಿ ಮನಿ ಮೈಂಡ್ ಇರುತ್ತೆ ಅಲ್ಲಿ ಸಾರ್ ಹೇಳಿದಂಗೆ ಕೆಲ ವಿದ್ಯಾಸಂಸ್ಥೆಗಳು ಇನ್ನೊಂದು ಮಾಡ್ತಾರೆ, ಇಲ್ಲಿ ದುಡ್ಡು ಜಾಸ್ತಿ ಮಾಡಿದ್ಮೇಲೆ ಇನ್ನೊಂದು ಕಡೆ ಶಾಲೆ ಪ್ರಾರಂಭ ಮಾಡ್ತಾರೆ ಅಥವಾ ಕಾಲೇಜ್ ಪ್ರಾರಂಭ 4-6 ಬ್ರಾಂಚಸ್ ಮಾಡ್ತಾರೆ. ಅದು ಸರ್ವಿಸ್ ಮೈಂಡ್ ಆಗಲ್ಲ, ಮನಿ ಮೈಂಡ್ ಆಗಲ್ಲ, ದುಡ್ಡಿಗಾಗಿ ಮಾಡುವಂಥ. ಇದು ನಾವೇನು ಮಾಡ್ತಾ ಇದ್ದೀವಿ, ಒಂದೇ ಇವತ್ತು ನಾವು ಕೋಲಾರ ನೋಡಿದಾಗ ಸೈನ್ಸ್ ವಿಭಾಗದಲ್ಲಿ 1.5 ಲಕ್ಷ ತಗೊಳ್ತಾರೆ. ಇಲ್ಲಿ ನಾವು ತುಂಬ ಕಡಿಮೆ ಫೀಸಲ್ಲಿ ತಗೊಂಡು 25,000-30,000 ತಗೊಂಡು ಕಳೆದ ಸೆಕೆಂಡ್ PUC ಸೈನ್ಸಲ್ಲಿ ಡಿಸ್ಟಿಕ್ಕಿಗೆ ನಮ್ಮ ಶಾಲೆ ಮಗು ಪ್ರಥಮ ಬಂದು 593 ಅಂಕಗಳನ್ನು ಪಡ್ಕೊಂಡು ಈ ಡಿಸ್ಟಿಕ್ಗೆ ಪ್ರಥಮ ಪ್ಲೇಸಲ್ಲಿ ಬಂದು. ಅಂದ್ರೆ ಈ ಕೆಲಸ ಸಿಕ್ಕೋದು ಆ ಸರ್ಟಿಫಿಕೇಟ್ ಮೇಲೆ ಅಲ್ಲ. ಇದು ಒಂದು 20-30 ವರ್ಷಕ್ಕೆ ಮುಂಚೆ ಯಾವಾಗ ಆ ಸರ್ಟಿಫಿಕೇಟ್ ನೋಡ್ಬಿಟ್ಟು ಕೆಲಸ ಕೊಡೋರು. ಆದ್ರೆ ಇವತ್ತು ಸರ್ಟಿಫಿಕೇಟ್ಸ್ ಹ್ಯಾವ್ ಬಿಕಮ್ ಆರ್ನಮೆಂಟಲ್, ದೇ ಹ್ಯಾವ್ ಓನ್ಲಿ ಆರ್ನಮೆಂಟಲ್ ವ್ಯಾಲ್ಯೂ. ಆಯ್ತಾ? ಅದರಲ್ಲಿ ಬರೀ ಏನ್ ಮಾರ್ಕ್ಸು, ಪರ್ಸೆಂಟೇಜು, ನಾನು 100 ಔಟ್ ಆಫ್ 100 ತೆಗೆದಿದ್ದೀನಿ, ಈ ತರದನ್ನ ಕಂಪನಿಗಳು ಬೇಕಾಗಿಲ್ಲ. ನಿನಗೆ ನಾನೇನೋ ಒಂದು ಕೆಲಸ ಕೊಡ್ತೀನಿ, ಅದು ನಿನ್ಗೆ ಮಾಡಕ್ಕಾಗುತ್ತಾ? ಕ್ಯಾನ್ ಯು ಪ್ರಿಪೇರ್ ಎಕ್ಸೆಲ್ ಸ್ಟೇಟ್ಮೆಂಟ್? ನಮ್ಮ ಕಂಪನಿಯಲ್ಲಿ 100 ಜನ ಎಂಪ್ಲಾಯರ್ಸ್ ಇರ್ತಾರೆ, ಅವ್ರದೆಲ್ಲ ಒಂದು ಅಡ್ರೆಸ್ ಪ್ರೊಫೈಲ್ ಮಾಡಕ್ಕಾಗುತ್ತಾ ನಿನಗೆ? ಸೊ ಅದು ಮಾಡ್ಬೇಕಂದ್ರೆ ನಿನ್ಗೆ ಏನೇನು ಬೇಕು, ನಾನು ಹೇಳಿರೋ ಕೆಲಸ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ಮೊದಲು. ಆಮೇಲೆ ಅರ್ಥ ಮಾಡ್ಕೊಂಡ್ಮೇಲೆ ನಿನಗೆ ಟೆಕ್ನಿಕಲ್ ಸ್ಕಿಲ್ಸ್ ಬೇಕು, ಕಂಪ್ಯೂಟರ್ ಗೊತ್ತಿರಬೇಕು, ಆಮೇಲೆ ಎಕ್ಸೆಲ್, ವರ್ಡ್, ಪವರ್ ಪಾಯಿಂಟ್ ಅದೆಲ್ಲ ಗೊತ್ತಿರಬೇಕು. ಅದರಲ್ಲಿ ನೀನು ಅದನ್ನೆಲ್ಲ ಟೈಪ್ ಮಾಡಿ ಬೇಕಾಗಿರೋ ಇನ್ಫಾರ್ಮೇಶನ್ ಹೇಗೆ ಗ್ಯಾದರ್ ಮಾಡು, ಒಂದು ಗೂಗಲ್ ಫಾರ್ಮ್ ಕಳಿಸ್ಬೇಕು ಎಲ್ಲ ಎಂಪ್ಲಾಯೀಸ್ಗೆ. ಕಳಿಸ್ಬಿಟ್ಟು ಇಂತಿಂಥ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿ ಅಂತ ಹೇಳ್ಬೇಕು. ಆ ಡೇಟಾ ಬರುತ್ತೆ. ಆ ಡೇಟಾನ ಇಟ್ಕೊಂಡು ನೀವೇನ್ ಮಾಡಬೇಕು, ಅದನ್ನ ಮತ್ತೆ ಒಂದು ಪ್ರೊಫೈಲ್ ಆಗಿ ಕ್ರಿಯೇಟ್ ಮಾಡಿ ಒಂದು PDF ಫೈಲ್ ಮಾಡಿ ನೀವು ನಿಮ್ಮ ಎಂಪ್ಲಾಯರ್ಗೆ ಕೊಡಬೇಕು. ಕೊಟ್ರೆ ಯು ಆರ್ ಎ ವಂಡರ್ಫುಲ್ ಎಂಪ್ಲಾಯ್. ನಿಮ್ಮ ಕೈಯಲ್ಲಿ